ಒಬ್ಬರಿಗೆ ತೊಂದರೆ ಆಗಬಾರದು ಅಂತ ಬಯಸುವುದು ಒಳ್ಳೇದು. ಅದು ನಿಜವಾಗ್ಲೂ ಮನುಷ್ಯನಿಗೆ ಇರ್ಬೇಕಂತ ಗುಣ. ಯಾರಿಗೂ ತೊಂದರೆ ಆಗಬಾರದು ನಮ್ಮ ಶಾಸ್ತ್ರವೂ ಅದೇ ಹೇಳುತ್ತೆ. ಒಬ್ಬ ಮನುಷ್ಯ ಜನಿಸಲಿಕ್ಕೆ ಕಾರಣ ಅವನಿಗಿರುವಂತಹ ಕರ್ಮ. ಒಬ್ಬ ಜೀವಿ, ಒಬ್ಬ ಪ್ರಾಣಿ ಹುಟ್ಟುತ್ತಾ ಇದೆ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಭಗವಂತ ಖಂಡಿತ ಇಟ್ಟಿರ್ತಾನೆ. ಮನೆಯಲ್ಲಿ ಮಕ್ಕಳು ಚೆನ್ನಾಗಿರ್ಬೇಕು, ಮಕ್ಕಳಾಗಬೇಕು. ಈ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು. ಯಾಕೆ ಅಂತಂದ್ರೆ ಈ ನಮ್ಮ ಸಂಖ್ಯೆ ಅನ್ನೋದು ಕಡಿಮೆ ಆಗಬಾರದು ಅನ್ನೋದಕ್ಕೋಸ್ಕರ. ಕೆಲವರು ಒಂದ್ಸಲ ಒಬ್ಬರು ನಮ್ಮ ಹತ್ರ ಬಂದಿದ್ರು. ಅವರು ತುಂಬಾ ಓದಿದ ದಂಪತಿಗಳು ನಮ್ಮ ಹತ್ರ ಬಂದಿದ್ರು. ಅವರು ತುಂಬಾ ಓದಿದವರು, ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅವರ ಕೆಳಗೆ ಎಷ್ಟೋ ಜನ ಕೆಲಸ ಮಾಡ್ತಾರೆ. ಅವರು ನಮ್ಮ ಹತ್ರ ಬಂದಿದ್ರು. ಸೊ ಅವರನ್ನು ಪರಿಚಯ ಮಾಡಿಕೊಂಡ್ರು. ಪರಿಚಯ ಮಾಡ್ಕೊಳ್ಳುವಾಗ ನಾನು ಅವ್ರನ್ನ ಕೇಳಿದೆ, ಅವರ ಮಕ್ಕಳ ಬಗ್ಗೆ ನಾನು ಕೇಳಿದ್ದೆ. ಸಾಧಾರಣವಾಗಿ ಆ ಅವರನ್ನು ನೋಡಿದ್ರೆ ಮಕ್ಕಳ ಬಗ್ಗೆ ನಾವು ಕೇಳ್ತೀವಿ, ಆ ಥರ ವಯಸ್ಸಿನವರವರು. ಕೇಳಿದೆ. ಆಗ ಅವ್ರು ಹೇಳಿದ್ರು, ನಮಗೆ ಮಕ್ಕಳಿಲ್ಲ ಅಂತ ಹೇಳಿದ್ರು. ಸರಿ, ಮಕ್ಕಳಿಲ್ಲ ಅಂತ ಹೇಳಿದ್ರು, ಸರಿ ಆಗಿಲ್ವೇನೋ ಪಾಪ. ಅವ್ರು ಹೇಳಿದ್ರು, ನಮಗೆ ಮಕ್ಕಳು ಬೇಡ ಅಂತ ನಾವು ಮಾಡಿದ್ದೇವೆ ಅಂದ್ರು. ಆಮೇಲೆ ಆ ಥರ ಹೇಳಿದ್ರು. ಅದು ಯಾಕೆ, ಆ ಥರ ಮಕ್ಕಳೇನು ತಪ್ಪು ಮಾಡಿದಾರಪ್ಪ, ಯಾಕೆ ಬೇಡ ಅಂತ ಹೇಳಿದೆ? ಆಗ ಅವರೊಂದು ಮಾತು ಹೇಳಿದ್ರು, ಅಲ್ಲ, ನಾವೇ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಕಷ್ಟಗಳನ್ನು ಪಡ್ತಾ ಇದ್ದೀವಿ, ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಈಗ ನಮ್ಮಿಂದ ಪುನಃ ಮಕ್ಕಳು ಅನ್ನೋರು ಹುಟ್ಟಿದ್ರೆ ಅವರನ್ನು ನಾವು ಈ ಕಷ್ಟಮಯವಾದ ಪ್ರಪಂಚಕ್ಕೆ ತಂದಂಗೆ ಆಗ್ಬಿಡುತ್ತಲ್ವಾ, ಅವ್ರಿಗೂ ಈ ಕಷ್ಟಗಳೆಲ್ಲ ಬಂದಂಗೆ ಆಗ್ಬಿಡುತ್ತೆ. ಆದ್ರೆ ನಮ್ಮಿಂದ ಇಬ್ಬರಿಗೆ ಕಷ್ಟ ತಂದ, ಒಬ್ಬರೋ ಇಬ್ಬರು ಎಷ್ಟು ಮಕ್ಕಳಾದ್ರೆ ಅಷ್ಟು ಮಕ್ಕಳು, ಅವರನ್ನು ನಾವು ಈ ಕಷ್ಟವಾದಂತಹ ವಾತಾವರಣದಲ್ಲೂ ಇಬ್ಬರು ವ್ಯಕ್ತಿಗಳನ್ನು ಹೊಸದಾಗಿ ತಂದಂಗೆ ಆಗುತ್ತಲ್ವಾ, ಆದ್ರಿಂದ ನಾವು ಬೇಡ ಅಂತ ಮಾಡಿದೀವಿ ಅಂದ್ರು. ಆಗ ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಭಾವನೆ ಚೆನ್ನಾಗಿದೆ, ಆದ್ರೆ ನಿಮ್ಮ ತಿಳುವಳಿಕೆ ಮಾತ್ರ ತಪ್ಪಾಗಿದೆ. ಅಂದ್ರೆ ಒಬ್ಬರಿಗೆ ತೊಂದರೆ ಆಗಬಾರದು ಅಂತ ಬಯಸುವುದು ಒಳ್ಳೇದು. ಅದು ನಿಜವಾಗ್ಲೂ ಮನುಷ್ಯನಿಗೆ ಇರ್ಬೇಕಂತ ಗುಣ. ಯಾರಿಗೂ ತೊಂದರೆ ಆಗಬಾರದು ನಮ್ಮ ಶಾಸ್ತ್ರವೂ ಅದೇ ಹೇಳುತ್ತೆ. ನಿಮ್ಮ ಭಾವನೆ ಸರಿಯಾಗೇ ಇದೆ, ಇನ್ನೊಬ್ಬರಿಗೆ ತೊಂದರೆ ಆಗಬಾರದು, ಕಷ್ಟ ಆಗಬಾರದು, ಅದು ಮನುಷ್ಯನಿಗೆ ಇರ್ಬೇಕಂತಹ ಒಂದು ಗುಣ. ಭಾವನೆ ಚೆನ್ನಾಗಿದೆ, ಆದ್ರೆ ತಿಳುವಳಿಕೆ ಮಾತ್ರ ತಪ್ಪಾಗಿದೆ. ಯಾಕೆ ಅಂತ ಕೇಳಿದ್ರೆ, ನಿಮ್ಮ ಗರ್ಭದಿಂದ ಜನಿಸುವಂತಹ ಒಬ್ಬ ಜೀವಾತ್ಮ ಯಾಕೆ ಜನಿಸ್ತಾ ಇದ್ದಾನೆ? ನೀವು ಆಗ್ಬೇಕು ಅಂತ ಅನ್ಕೊಂಡಿದ್ರಿಂದ ಜನಿಸ್ತಾ ಇಲ್ಲ, ಅವನ ಕರ್ಮದಿಂದ ಅವನು ಜನಿಸ್ತಾ ಇದ್ದಾನೆ. ಒಬ್ಬ ಮನುಷ್ಯ ಜನಿಸಲಿಕ್ಕೆ ಕಾರಣ ಅವನಿಗಿರುವಂತಹ ಕರ್ಮ. ಮತ್ತೆ ಇದ್ರ ಬಗ್ಗೆನೂ ತುಂಬಾ ವಿಷಯ ಇದೆ. ಕೆಲವರ ಅದೆಲ್ಲ ಒಪ್ಪೋದಿಲ್ಲ, ಅದು ಇದು ಅಂತ ಹೇಳೋರು ಇದ್ದಾರೆ. ಆದ್ರೆ ಅದಕ್ಕೆಲ್ಲ ತರ್ಕಬದ್ಧವಂತಹ ವಿಚಾರ, ಉತ್ತರ ಅನ್ನೋದು ಇದ್ದೇ ಇದೆ. ಮತ್ತೆ ಅದೇ ದೊಡ್ಡ ವಿಷಯ ಆಗುತ್ತೆ. ಆದ್ರೆ ಅದಕ್ಕೆಲ್ಲ ಪ್ರಶ್ನೆಗಳು ಉತ್ತರ ಇದ್ದೇ ಇದೆ. ಹಾಗಾಗಿ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಇರ್ಬೋದು, ಒಬ್ಬ ಪ್ರಾಣಿ ಇರ್ಬೋದು, ಯಾರು ಬೇಕಾದ್ರೂ ಇರ್ಲಿ, ಅವನು ಹುಟ್ಟಬೇಕು ಅಂತಂದ್ರೆ ಅದಕ್ಕೆ ಕಾರಣ ಕರ್ಮ. ಆ ಕರ್ಮ ಅನ್ನುವುದು ಅವನಿಗೆ ಇರೋದ್ರಿಂದ ಈ ಜನ್ಮದಲ್ಲಿ ನಿಮಗೆ ಮಗನಾಗಿಯೋ ಮಗಳಾಗಿಯೋ ನಿಮಗೆ ಹುಟ್ಟುತ್ತಾ ಇದ್ದಾನೆ. ಈ ಜನ್ಮ ಮುಗಿದೋಯ್ತು ಅಂತಂದ್ರೆ ಮತ್ತೆ ನಿಮಗೂ ಅವನಿಗೆ ಏನ್ ಸಂಬಂಧ ಇರುತ್ತೋ, ಪುನಃ ಎಲ್ಲಿ ಆ ಕರ್ಮ, ಇನ್ನೊಂದು ಕರ್ಮ ಅನ್ನೋದಿದ್ರೆ ಅದರ ಮೂಲಕ ಅವನಿಗೆ ಎಲ್ಲಿ ಜನ್ಮ ಬರುತ್ತೆ ಅನ್ನೋದು ಹೇಳಕ್ಕಾಗುದಿಲ್ಲ. ಆ ರೀತಿಯಾಗಿ ಹೇಗೆ ಒಬ್ಬ ವ್ಯಕ್ತಿ ಪ್ರಯಾಣ ಮಾಡ್ತಾ ಇದ್ದಾನೆ, ಇಲ್ಲಿಂದ ಒಂದು ಕಡೆಗೆ ಹೋಗ್ತಿದ್ದಾನೆ, ಎಲ್ಲೋ ದೂರದ ಪ್ರದೇಶಕ್ಕೆ ಹೋಗ್ಬೇಕು. ಮೊದಲು ಇಲ್ಲಿಂದ ಬಸ್ ಹತ್ಕೊಂಡು ಯಾವುದೋ ಬೆಂಗಳೂರಿಗೋ ಎಲ್ಲಿಗೋ ಹೋಗಿದ್ದಾನೆ. ಆ ಬಸ್ಸಲ್ಲಿ ಹೋಗ್ತಾ ಇರೋತ್ತಿಗೆ ಒಂದಿಷ್ಟು ಜನ ಪ್ರಯಾಣ ಮಾಡೋರು, ಯಾತ್ರಿಕರು ನಮ್ಮ ಜೊತೆಗೆ ಇರ್ತಾರೆ. ಆ ಹೋಗುವಷ್ಟೊತ್ತು ಅವ್ರ ಜೊತೆಗೆ ಮಾತಾಡ್ತಾ ಇರ್ತೀವಿ, ಏನಾದ್ರೂ ವಿಷಯಗಳನ್ನ ಅವ್ರ ಜೊತೆಗೆ ಮಾತಾಡ್ತೀವಿ. ಅವರ ಸ್ಟಾಪ್ ಬಂತು ಅಂದ್ರೆ ಅವ್ರು ಇಳಿದು ಬಿಡ್ತಾರೆ, ನಮ್ಮ ಸ್ಟಾಪ್ ಬಂತು ಅಂದ್ರೆ ನಾವು ಇಳಿತೀವಿ. ಪುನಃ ಅಲ್ಲಿಂದ ಇನ್ನೊಂದು ಬಸ್ಸೋ ಯಾವುದೋ ರೈಲೋ ಯಾವುದೋ ಹತ್ತೀವಿ. ಅಲ್ಲಿ ಒಂದಿಷ್ಟು ಜನ ಪರಿಚಯ ಆಗ್ತಾರೆ, ಅವರಲ್ಲಿ ಅವ್ರ ಜೊತೆಗೆಲ್ಲ ಮಾತಾಡ್ತಿರ್ತೀವಿ. ಒಂದು ಪರಿಚಯ ಬರುತ್ತೆ, ಒಂದು ಸಂಬಂಧ ಬರುತ್ತೆ ಅಲ್ಲಿ ಹೋಗುವ ತನಕ. ಮತ್ತೆ ಪುನಃ ಅವ್ರದ್ದೆಲ್ಲೋ ಮಧ್ಯೆಲ್ಲ ಅವ್ರು ಇಳಿದು ಹೋದ್ರು ಅಂದ್ರೆ ಅವ್ರು ಇಳಿದಾಯ್ತು, ಮತ್ತೆ ನಾವು ಇಳ್ಕೊಂಡು ಇನ್ನೊಂದು ಕಡೆಗೆ ಹೋಗ್ತೀವಿ. ಅಲ್ಲಿಂದ ಇನ್ನೊಂದು ಗಾಡಿ ಹತ್ತಿದೀವಿ. ಈ ತರ ಒಂದಾದ್ಮೇಲೆ ಒಂದು ಗಾಡಿ ಹತ್ತಿ ಪ್ರಯಾಣ ಮಾಡ್ತಿರೋ ಹಾಗೆ, ಆ ಪ್ರಯಾಣದಲ್ಲಿ ಜನರು ಪರಿಚಯ ಆಗ್ತಿರೋ ಹಾಗೆ ಈ ವ್ಯವಸ್ಥೆ ಇದೆಲ್ಲವುದು ಸಹ, ನಾವು ಒಂದೊಂದು ಪರಿವಾರದಲ್ಲೂ ಜನಿಸುವುದು ಇದೆಲ್ಲವುದು ಸಹ ಹೀಗೆ. ಆದ್ರಿಂದ ಅಲ್ಲಿಗೆ ಏನಾಯ್ತು ಅಂತಂದ್ರೆ, ಆ ಕರ್ಮ ಅನ್ನೋದೇನಿದೆಯೋ ಅದರಿಂದ ನಮಗೆ ಜನ್ಮ ಅನ್ನೋದು ಬರುತ್ತೆ. ಆದ್ರಿಂದ ಇವತ್ತಿನ ದಿವಸ ನೀವು ಬೇಡ ಅಂತ ಹೇಳಿದ ಮಾತ್ರಕ್ಕೆ ಆ ಪ್ರಾಣಿಗೆ ಜನ್ಮ ಅನ್ನೋದು ಇಲ್ವೇ ಇಲ್ಲ ಅಂತ ಅರ್ಥ ಅಲ್ಲ. ಖಂಡಿತವಾಗಿ ಜನ್ಮ ಬಂದೇ ಬರುತ್ತೆ. ಇಲ್ಲಿಲ್ದೆ ಹೋದ್ರೆ ಇನ್ನೊಂದು ಕಡೆ ಎಲ್ಲೋ ಜನ್ಮ ಅನ್ನೋದು ಬಂದೇ ಬರುತ್ತೆ, ಎಲ್ಲೋ ಒಂದು ಕಡೆ ಬಂದೇ ಬರುತ್ತೆ ಜನ್ಮ. ಆದ್ರೆ ನಿಮ್ಮ ಗರ್ಭದಿಂದ ಜನಿಸಿದರೆ ನೀವು ಅವ್ರಿಗೆ ಒಳ್ಳೆ ಜೀವನವನ್ನು ಕೊಟ್ಟಂಗಾಗುತ್ತೆ. ಜನಿಸಿದಾಗ ಅವರಿಗೆ ನೀವು ಒಳ್ಳೆ ಸಂಸ್ಕಾರವನ್ನು ಹೇಳಿಕೊಟ್ಟು ಒಳ್ಳೆಯವರನ್ನಾಗಿ ಮಾಡಿದರೆ ಅದರಿಂದ ಅವರಿಗೂ ನೀವು ಒಳ್ಳೆ ಮಾರ್ಗವನ್ನು ತೋರಿಸಿದಾಗುತ್ತೆ. ಅದರಿಂದ ಒಬ್ಬ ಜೀವಾತ್ಮನಿಗೆ ನೀವು ಒಳ್ಳೆ ಮಾರ್ಗವನ್ನು ತೋರಿಸಿದಾಗುತ್ತೆ, ಒಳ್ಳೆ ಮಾರ್ಗವನ್ನು ತೋರಿಸಿದಾಗುತ್ತೆ. ಮತ್ತೆ ಆ ಮಾರ್ಗ ಎಲ್ಲಿಗೆ ಹೋಗುತ್ತೆ? ಮೋಕ್ಷ ಮಾರ್ಗ. ಅದನ್ನೇ ನಮ್ಮ ಧರ್ಮವು ಹೇಳ್ತಾ ಇದೆ. ಆ ಮೋಕ್ಷ ಮಾರ್ಗವನ್ನು ನೀನು ಒಬ್ಬ ಜೀವಾತ್ಮನಿಗೆ ನಿನ್ನಿಂದ ನೀನು ತೋರಿಸಿದ ಹಾಗಾಗುತ್ತೆ. ಅದೇ ಇಲ್ಲಲ್ಲದೆ ಬೇರೆ ಎಲ್ಲಾದ್ರೂ ಜನ್ಮ ಸಿಕ್ತು ಅಂತಂದ್ರೆ ಅವನಿಗೆ ಯಾವ ಸ್ಥಿತಿ ಬರುತ್ತೋ ಏನಾಗುತ್ತೋ ಹೇಳಕ್ಕಾಗೋದಿಲ್ಲ.
ಆದ್ರಿಂದ ಆ ಒಬ್ಬ ಜೀವಾತ್ಮ ಒಬ್ಬರೋ ಇಬ್ಬರೋ ಎಷ್ಟು ಜನ ಆದ್ರೂ ಅಷ್ಟು ಜನರಿಗೆ ನೀನು ಜೀವಾತ್ಮ ಅವರಿಗೆ ಒಂದು ಒಳ್ಳೆ ಮಾರ್ಗವನ್ನು ನೀನು ತೋರಿಸಿದ್ರೆ ಅದರಿಂದ ಖಂಡಿತವಾಗಿ ಅವ್ರಿಗೆ ಒಳ್ಳೇದಾಗೆ ಆಗುತ್ತೆ. ಖಂಡಿತವಾಗಿ ಅವ್ರು ನೀನು ಒಳ್ಳೆ ಮಾರ್ಗವನ್ನು ತೋರಿಸಿದ ಹಾಗಾಗುತ್ತೆ. ಅವ್ರಿಗೆ ಆ ಒಂದು ಅವಕಾಶವನ್ನು ನೀನು ಮಾಡಿಕೊಟ್ಟ ಹಾಗಾಗುತ್ತೆ. ಒಂದು ಶಾಲೆ ನಡೀತಾ ಇದೆ, ಅಯ್ಯೋ ಈ ಶಾಲೆ ಎಲ್ಲ ನಡೆಸಬೇಕು ಅಂತಂದ್ರೆ ತುಂಬಾ ಕಷ್ಟ, ಅದರಿಂದ ಶಾಲೆಯನ್ನು ಮುಚ್ಚಾಕ್ತೀವಿ ಅಂತಂದ್ರೆ ಹೇಗೆ? ಶಾಲೆಯನ್ನು ಮುಚ್ಚಿದ್ರೆ ಕೆಲಸ ಇಲ್ಲ, ಒಳ್ಳೇದೇ ಹೌದು, ಸುಖವಾಗಿರ್ಬೋದು, ಹೌದು. ಆದ್ರೆ ಅದರಿಂದ ಮುಂದೆ ಏನಾಗುತ್ತೆ? ತುಂಬಾ ಅನರ್ಥ. ನೀವು ಒಂದು ಶಾಲೆಯನ್ನು ಚೆನ್ನಾಗಿ ನಡೆಸಿದ್ರೆ ಆಗ ಆ ಶಾಲೆಯಲ್ಲಿ ಎಷ್ಟೋ ಜನ ಮಕ್ಕಳು ತಯಾರಾಗ್ತಾರೆ, ಅದರಿಂದ ಅವ್ರಿಗೂ ಒಳ್ಳೇದಾಗುತ್ತೆ, ದೇಶಕ್ಕೂ ಸಹ ಒಳ್ಳೇದಾಗುತ್ತೆ. ಅಂದ್ರೆ ಅಷ್ಟು ಜನರಿಗೆ ಒಂದು ಶಾಲೆಯನ್ನು ನಡೆಸೋದ್ರ ಮೂಲಕ ನೀವು ಒಳ್ಳೆ ಮಾರ್ಗವನ್ನು ತೋರಿಸಿದಂಗೆ ಆಯ್ತು. ಇದು ಹಾಗೇನೆ. ಅಂದ್ರೆ ನಿಮ್ಮಿಂದ ನೀವು ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಯಾವ ಜೀವಾತ್ಮನಿಗೆ ನಿಮ್ಮಿಂದ ಜನ್ಮ ಪಡಿಬೇಕಾಗಿದೆಯೋ ಆ ಜೀವನಿಗೆ ನೀವು ಬೇಡ ಅಂತ ಹೇಳಿದ ಮಾತ್ರಕ್ಕೆ ಜನ್ಮನೇ ಇಲ್ಲ ಅಂತ ಆಗೋಗುದಿಲ್ಲ. ಅದು ಖಂಡಿತವಾಗಿಯೂ ಹಾಗೆ ಆಗುತ್ತೆ. ಬೇರೆ ಎಲ್ಲಾದ್ರೂ ಎಲ್ಲಾಗುತ್ತೋ ಹೇಳಕ್ಕಾಗೋದಿಲ್ಲ. ಅದೇ ನಿಮ್ಮ ಹತ್ರ ಆಯ್ತು ಅಂತಂದ್ರೆ ನೀವು ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದ ಹಾಗಾಗುತ್ತೆ, ಒಳ್ಳೆ ಮಾರ್ಗವನ್ನು ತೋರಿಸಿದ ಹಾಗಾಗುತ್ತೆ. ಇದ್ರ ಬಗ್ಗೆ ಇನ್ನೂ ತುಂಬಾ ಪ್ರಶ್ನೆಗಳು ಜನರ ಮನಸ್ಸಲ್ಲಿ ಬರ್ಬೋದು, ಅದು ಬೇರೆ ವಿಷಯ. ಅದಕ್ಕೆಲ್ಲದಕ್ಕೂ ಉತ್ತರ ಇದ್ದೇ ಇದೆ. ಆದ್ರೆ ಒಂದೇ ಸಲ ಹೇಳುವ ಹೊತ್ತಿಗೆ ಎಲ್ಲ ಪ್ರಶ್ನೆಗಳು ಉತ್ತರ ಸಹಿತವಾಗಿ ಅಷ್ಟು ಹೇಳಕ್ಕಾಗುವುದಿಲ್ಲ, ತುಂಬಾ ವಿಷಯಗಳು ಇದೆ. ಆದ್ರಿಂದ ಏನಾಯ್ತು ಅಂದ್ರೆ ಈ ಬೇಡ ಅಂತ ಹೇಳುವುದು ಅನ್ನೋದೇನಿದೆಯೋ ಅದು ತಪ್ಪು, ಹಾಗೆ ಹೇಳಬಾರದು. ಆದ್ರಿಂದ ಒಂದು ಕುಟುಂಬದ ವ್ಯವಸ್ಥೆ, ಅದರಲ್ಲಿ ಮಕ್ಕಳು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮಕ್ಕಳು ಖಂಡಿತವಾಗಿಯೂ ಇರಬೇಕು. ಆ ಮಕ್ಕಳಿಗೆಲ್ಲ ಒಳ್ಳೆಯ ಸಂಸ್ಕಾರವನ್ನು ಖಂಡಿತವಾಗಿಯೂ ಕೊಡಬೇಕು. ಆ ಒಂದು ಜವಾಬ್ದಾರಿಯನ್ನು ಖಂಡಿತವಾಗಿಯೂ ಎಲ್ಲರೂ ಸಹ ಪಡ್ಕೊಳ್ಳಬೇಕು. ಮತ್ತು ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ಮಕ್ಕಳನ್ನ ಚೆನ್ನಾಗಿ ತಯಾರು ಮಾಡಬೇಕು. ಈ ರೀತಿಯಾಗಿ ತಯಾರು ಮಾಡಿದಾಗ ಮಾತ್ರವೇ ನಿಮ್ಮ ಜೀವನ ಅನ್ನೋದು ಸಾರ್ಥಕವಾಗುತ್ತೆ. ಇಲ್ಲದೆ ಹೋದ್ರೆ ಸಾರ್ಥಕ ಆಗುವುದಿಲ್ಲ, ಸುಮ್ಮನೆ ಜೀವನ ಅನ್ನೋದು ವ್ಯರ್ಥ ಆಗುತ್ತೆ. ಅದರಿಂದ ಮಕ್ಕಳಿಗೆ ಚೆನ್ನಾಗಿ ಆ ಮಾರ್ಗವನ್ನು ತೋರಿಸ್ಬೇಕು, ಒಳ್ಳೆ ಮಾರ್ಗವನ್ನು ವಿಶೇಷವಾಗಿ ತೋರಿಸಬೇಕು, ಅವರನ್ನು ತಯಾರು ಮಾಡಬೇಕು. ಅದರಿಂದ ಈ ಒಂದು ವಿಷಯವನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅದಕ್ಕಾಗಿ ಮತ್ತೆ ಪ್ರತ್ಯೇಕವಾಗಿ ಇದೆಲ್ಲ ಹೇಳುವ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಶರೀರವೂ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಆ ಒಂದು ಆರೋಗ್ಯವಾದಂತಹ ವಾತಾವರಣದಲ್ಲಿ ಇರಬೇಕು. ಶರೀರವೂ ಆರೋಗ್ಯವಾಗಿರ್ಬೇಕು, ಮನಸ್ಸು ಆರೋಗ್ಯವಾಗಿರ್ಬೇಕು, ಮಾತು ಆರೋಗ್ಯವಾಗಿರ್ಬೇಕು. ಈ ಮೂರು ಸಹ ತ್ರಿಕರಣಗಳು, ಇವುಗಳನ್ನೇ ತ್ರಿಕರಣಗಳು ಅಂತ ಹೇಳ್ತಾರೆ. ಮಾತು ಸಹ ಆರೋಗ್ಯವಾಗಿರ್ಬೇಕು, ಮನಸ್ಸು ಮಾನಸಿಕವಾದ ಆರೋಗ್ಯವೂ ಬೇಕು, ಕಾಯಿಕವಾದಂತಹ ಆರೋಗ್ಯವೂ ಬೇಕು, ವಾಚಿಕವಾದಂತಹ ಆರೋಗ್ಯವೂ ಇರಬೇಕು. ಸುಮ್ಮನೆ ಅಸಂಬದ್ಧವಾಗಿ ಮಾತಾಡಿದ ಒಬ್ಬ ವ್ಯಕ್ತಿ ಅಂದ್ರೆ ಅದು ಅವನಿಗೆ ಮಾತು ಆರೋಗ್ಯ ಇಲ್ಲ ಅಂತ ಅರ್ಥ, ಮಾತಿನಲ್ಲಿ ಅವನಿಗೆ ಅನಾರೋಗ್ಯ ರೋಗ ಇದೆ ಅಂತ ಅರ್ಥ. ಆದ್ರಿಂದ ಈ ಮೂರರಲ್ಲೂ ದೃಢರಾಗಿರ್ಬೇಕು, ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಅದರಿಂದ ಖಂಡಿತವಾಗಿಯೂ ಈ ಒಂದು ಸಂಖ್ಯೆ ಅನ್ನೋದೇನಿದೆಯೋ ಇದನ್ನ ಎಲ್ಲರೂ ಸಹ ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಆ ಒಂದು ಸಂಖ್ಯೆ ಅನ್ನೋದು ಯಾವತ್ತೂ ಸಹ ಕಡಿಮೆ ಆಗಬಾರದು. ಅದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ಯೋಚನೆ ಮಾಡಬೇಕು. ಅಲ್ಲ, ಕೆಲವರು ಕೇಳ್ಬೋದು, ಅಲ್ರಿ ಅವರನ್ನೆಲ್ಲ ಸಾಕುವುದು ಯಾರು? ಸರಿ, ಮಕ್ಕಳು ತುಂಬಾ ಜನ ಅಂತ ಹೇಳ್ತಿದ್ದೀರಿ, ಅವರೆಲ್ಲನೆಲ್ಲ ಸಾಕುವುದು ಹೇಗೆ, ಅದು ಇದು ಅಂತ ಕೆಲವರು ಕೇಳ್ತಾರೆ. ಆದ್ರೆ ಅವರನ್ನ ಸಾಕುವಂತಹ ಒಂದು ಮಾರ್ಗ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಹಿಂದಿನ ಕಾಲದಲ್ಲಿ ಇದಕ್ಕಿಂತ ಎಷ್ಟೋ ಜನರು ಇದ್ರು, ಎಷ್ಟೋ ಜನ ಮಕ್ಕಳು ಒಂದೊಂದು ಮನೆಯಲ್ಲಿ ಇರ್ತಾ ಇದ್ರು. ಅದು ಹೇಗಿತ್ತು ಅನ್ನೋದನ್ನ ಒಂದ್ಸಲಿ ನೀವು ಯೋಚನೆ ಮಾಡಿ. ಅವರೆಲ್ಲ ಈಗ ಚೆನ್ನಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ತುಂಬಾ ಮಕ್ಕಳು ಮನೆಯಲ್ಲಿದ್ದವರು ಇವತ್ತಿನ ಕಾಲದಲ್ಲಿ ಅವರೆಲ್ಲ ಹೇಗಿದ್ದಾರೆ ಅಂದ್ರೆ ಬಹಳ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಎಲ್ಲರೂ ಸಹ ಒಳ್ಳೆ ಸ್ಥಿತಿಯಲ್ಲೇ ಇದ್ದಾರೆ. ಬೇಕಾದ್ರೆ ಒಂದ್ಸಲಿ ಎಲ್ಲರೂ ಸಹ ನೋಡ್ಬೋದು. ಬೇರೆ ಬೇರೆ ಪರಿವಾರಗಳು, ಬೇರೆ ಬೇರೆ ಊರುಗಳಲ್ಲಿ ಎಷ್ಟೋ ಜನ ಇದ್ದಾರೆ, ಅವರೆಲ್ಲರೂ ಸಹ ಚೆನ್ನಾಗೇ ಇದ್ದಾರೆ. ಆದ್ರಿಂದ ಇಲ್ಲಿ ನಾವು ಮಾಡುವಂತಹದ್ದು ಒಂದು ಮಾತ್ರವೇ ವಿಷಯ ಅಂತ ತಿಳ್ಕೊಳ್ಬಾರದು. ಒಬ್ಬ ಜೀವಿ, ಒಬ್ಬ ಪ್ರಾಣಿ ಹುಟ್ಟುತ್ತಾ ಇದೆ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಭಗವಂತ ಖಂಡಿತ ಇಟ್ಟಿರ್ತಾನೆ. ಆದ್ರೆ ಅದನ್ನ ನಿಮ್ಮ ಮೂಲಕ ಮಾಡಿಸ್ತಾ ಇದ್ದಾನೆ ಅಷ್ಟೇ. ನಾವು ಮಾಡುವಂತಹ ತಂದೆ ತಾಯಿಗಳ ಮೂಲಕ ಅವರಿಗೆ ಅದು ಸಿಗುವಂತೆ ಭಗವಂತ ಮಾಡಿಸ್ತಾನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.